ಎಲ್ರಿಗೂ ನಮಸ್ಕಾರ. ಇವತ್ತು ಎಷ್ಟೋ ಪವಿತ್ರವಾದ ಸಂಕಷ್ಟಹರ ಚತುರ್ಥಿ. ಸಾಮಾನ್ಯವಾಗಿ ಇವತ್ತು ನಾವು ಬೆಳಿಗ್ಗೆನೆ ಎದ್ದು ಶುಭ್ರವಾಗಿ ತಲೆ ಸ್ನಾನ ಮಾಡಿಕೊಂಡು ಒಗೆದ ಬಟ್ಟೆಗಳನ್ನ ಉಟ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಗಣಪತಿಗೆ ಮುಡುಪನ್ನ ಕಟ್ಟಬೇಕು. ದಿನಾಪೂರ್ತಿ ಉಪವಾಸ ಇದ್ದು ಗಣೇಶನ ಧ್ಯಾನದಲ್ಲೇ ಕಾಲ ಕಳೆದು ಸಂಜೆ ಮತ್ತೊಮ್ಮೆ ಸ್ನಾನ ಮಾಡಬೇಕು. ಆಮೇಲೆ ಮುಡುಪಲ್ಲಿ ಕಟ್ಟಿರೋ ಅಕ್ಕಿಯಿಂದ ಯಾವ್ದಾದ್ರೂ ಒಂದು ಸಿಹಿ ತಯಾರಿಸಿ ವಿನಾಯಕನಿಗೆ ನೈವೇದ್ಯವನ್ನ ಅರ್ಪಿಸಬೇಕು. ರಾತ್ರಿ ಚಂದ್ರನ ದರ್ಶನ ಮಾಡಿಕೊಂಡು ಚಂದ್ರನಿಗೆ ಹಾಲಿನಿಂದ ಆರ್ಗ್ಯ ಕೊಡಬೇಕು. ಅಂದ್ರೆ ಒಂದು ಬಟ್ಟಲಲ್ಲಿ ಹಾಲು ತಗೊಂಡು ಚಂದ್ರನನ್ನ ನೋಡ್ತಾ ಕೆಳಗಡೆ ಹಾಲನ್ನ ಬಿಡಬೇಕು. ಆಮೇಲೆ ಭಕ್ತಿಯಿಂದ ಸಂಕಷ್ಟಹರ ಚತುರ್ಥಿ ವ್ರತದ ಕತೆ ಓದೋದು ಅಥವಾ ಕೇಳೋದು ಮಾಡಿ ನಮ್ಮ ವ್ರತವನ್ನ ಮುಗಿಸ್ಬೇಕು. ಇದಾದ ಮೇಲೆ ನಾವು ಊಟ ತಿನ್ಬೇಕು. ಆದ್ರೆ ಕೆಲವು ಕಾರಣಗಳಿಂದ ಎಲ್ರಿಗೂ ಇವೆಲ್ಲ ಮಾಡೋಕೆ ಸಾಧ್ಯವಾಗದೇ ಇರಬಹುದು. ಆದ್ರೆ ಮಾಡಬೇಕು ಅನ್ನೋ ಆಸೆ ಮಾತ್ರ ಮನಸ್ಸಲ್ಲಿ ಹಾಗೆ ಇರುತ್ತೆ. ಅಂತವರು ಕೇವಲ ಭಕ್ತಿಯಿಂದ ಈ ಸಂಕಷ್ಟಹರ ಚತುರ್ಥಿ ವ್ರತಕತೆಯನ್ನ ಕೇಳಿ, ಹೇ ಗಣೇಶ, ನನಗೂ ಕೂಡ ಸಂಕಷ್ಟಹರ ಚತುರ್ಥಿ ವ್ರತವನ್ನ ಮಾಡೋ ಭಾಗ್ಯವನ್ನ ಕರುಣಿಸು ಅಂತ ಬೇಡ್ಕೊಂಡ್ರೆ ಸಾಕು. ಆ ವಿಘ್ನೇಶ್ವರ ನಿಮಗೆ ವ್ರತ ಮಾಡಿದಷ್ಟೇ ಫಲ ಕೊಡ್ತಾರೆ. ಈ ವ್ರತದ ಕತೆ ಕೇಳಿದವ್ರಿಗೆ ಎಲ್ಲಾ ವಿಘ್ನಗಳು ದೂರಾಗ್ತವೆ. ಯಾವುದೇ ಕಠಿಣವಾದ ಪ್ರಾರಬ್ಧ ಕರ್ಮವನ್ನ ಕೂಡ ಕರ್ಪೂರದಂತೆ ಕರಗಿಸಿ ಬಿಡೋ ಮಹಿಮೆ ಇರೋ ಈ ಸಂಕಷ್ಟಹರ ಚತುರ್ಥಿ ವ್ರತಕತೆಯನ್ನ ಈಗ ಕೇಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಭಕ್ತಿಯಿಂದ ಓಂ ಗಂ ಗಣಪತಯೇ ನಮಃ ಅಂತ ಬರೀರಿ. ಈಗ ಕತೆ ಶುರು ಮಾಡೋಣ. ಪೂರ್ವದಲ್ಲಿ ಮಧ್ಯ ದೇಶದಲ್ಲಿ ಸುರಸೇನ ಎಂಬ ಒಬ್ಬ ಮಹಾರಾಜ ಇದ್ದ. ಆತ ಸದ್ಗುಣವಂತ, ಪರಾಕ್ರಮಶಾಲಿ, ತನ್ನ ಪ್ರಜೆಗಳನ್ನ ತಂದೆಯಂತೆ ನೋಡ್ಕೊಳ್ತಾ ರಾಜ್ಯವನ್ನ ಧರ್ಮಬದ್ಧವಾಗಿ ಪಾಲಿಸ್ತಾ ಇದ್ದ. ಅವನ ಹೆಂಡತಿ ಮಹಾಪತಿವ್ರತೆ ಮತ್ತು ಅದ್ಭುತ ಸೌಂದರ್ಯವತಿ. ಒಂದು ದಿನ ಸುರಸೇನ ಮಹಾರಾಜ ಉದ್ಯಾನವನದಲ್ಲಿ ವಿಹರಿಸ್ತಾ ಇದ್ದಾಗ ಆಕಾಶದಲ್ಲಿ ಚಲಿಸ್ತಾ ಇದ್ದಂತ ಒಂದು ವಿಮಾನ ಕಾಣಿಸ್ತು. ದಿವ್ಯವಾದ ಕಾಂತಿಯಿಂದ ಪ್ರಕಾಶಿಸ್ತಾ ಇದ್ದ ಆ ವಿಮಾನದಿಂದ ಒಂದು ಮಧುರವಾದ ಹಾಡು ಅವನಿಗೆ ಕೇಳಿಸ್ತು. ಆ ಹಾಡನ್ನ ಹಾಡ್ತಾ ಇರೋರು ಯಾರು ಅಂತ ತಿಳ್ಕೊಂಡು ಬರೋಕೆ ರಾಜ ತನ್ನ ದೂತರನ್ನ ಕಳಿಸ್ದ. ಆದ್ರೆ ಅವರು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಆ ವಿಮಾನ ನೆಲಕ್ಕೆ ಬಿತ್ತು. ದೂತರು ವಾಪಸ್ ಬಂದು ಆ ವಿಷಯನ ರಾಜನಿಗೆ ಹೇಳಿದ್ರು. ಸುರಸೇನ ತಕ್ಷಣವೇ ಅವನ ಮಂತ್ರಿಗಳನ್ನ ಕರ್ಕೊಂಡು ವಿಮಾನ ಬಿದ್ದ ಜಾಗಕ್ಕೆ ಹೋದ. ಆ ವಿಮಾನದಲ್ಲಿ ದೇವಲೋಕದ ರಾಜನಾದ ಇಂದ್ರ ಮತ್ತು ಅವನ ಪರಿವಾರದವರು ಇದ್ರು. ಅವರನ್ನ ನೋಡಿ ರಾಜನಿಗೆ ಆಶ್ಚರ್ಯ ಆಯಿತು. ತಕ್ಷಣ ರಥದಿಂದ ಕೆಳಗಿಳಿದು ಅವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ, ದೇವೇಂದ್ರ, ಅಮರಲೋಕದ ಅಧಿಪತಿಯಾದ ನಿಮ್ಮ ದರ್ಶನ ಭೂಲೋಕದ ಜನರಿಗೆ ಸಿಗುವುದು ತುಂಬಾ ಅಪರೂಪ. ನಿಮ್ಮಂತಹ ಮಹಾಪುರುಷರ ದರ್ಶನದಿಂದ ನಾನು ಮತ್ತು ನನ್ನ ರಾಜ್ಯ ಧನ್ಯವಾಯಿತು. ಎಷ್ಟೋ ಪುಣ್ಯ ಮಾಡಿದ್ದರೆ ಮಾತ್ರ ನಿಮ್ಮಂತಹ ದೇವಲೋಕದ ರಾಜನ ದರ್ಶನ ನಮಗೆ ಸಿಗಲು ಸಾಧ್ಯ. ಅಂದ ಹಾಗೆ ದೇವೇಂದ್ರ, ನಿಮ್ಮ ವಿಮಾನ ಇಲ್ಲಿ ಕೆಳಗೆ ಬೀಳಲು ಕಾರಣವೇನು? ಹೇಳಬಹುದಾದ ವಿಷಯವಾಗಿದ್ದರೆ ದಯವಿಟ್ಟು ತಿಳಿಸಿ ಅಂತ ವಿನಯದಿಂದ ಕೇಳ್ದ. ಅದಕ್ಕೆ ದೇವೇಂದ್ರ, ಸುರಸೇನ, ನಮ್ಮ ವಿಮಾನ ನಿನ್ನ ನಗರದ ಮೇಲಿಂದ ಹೋಗುವಾಗ ಕುಷ್ಠರೋಗದಿಂದ ಬಳಲುತ್ತಿದ್ದ ಒಬ್ಬ ಮಹಾಪಾಪಿಯ ದೃಷ್ಟಿ ನಮ್ಮ ವಿಮಾನದ ಮೇಲೆ ಬಿತ್ತು. ಅದಕ್ಕೆ ಇದು ನೆಲಕ್ಕೆ ಉರುಳಿತು ಅಂತ ಹೇಳಿದ್ರು. ಆಗ ಸುರಸೇನ ಮಹಾರಾಜ ಇಂದ್ರನಿಗೆ, ದೇವೇಂದ್ರ, ನನ್ನ ರಾಜ್ಯದ ಪ್ರಜೆಯೊಬ್ಬನ ಕಾರಣದಿಂದಾಗಿ ನಿಮ್ಮ ವಿಮಾನ ಕೆಳಗೆ ಬಿದ್ದು ನೀವಿಲ್ಲಿ ನಿಲ್ಲುವಂತಾಯಿತು. ನಿಮ್ಮ ವಿಮಾನ ಮತ್ತೆ ಮೇಲಕ್ಕೆ ಹಾರಲು ಸೂಕ್ತವಾದ ಸಹಾಯ ಮಾಡುವುದು ನನ್ನ ಕರ್ತವ್ಯ. ಹಾಗಾಗಿ ನಾನು ಏನು ಮಾಡಿದರೆ ನಿಮ್ಮ ಕೆಲಸ ಯಶಸ್ವಿಯಾಗುತ್ತದೆ ಎಂದು ದಯವಿಟ್ಟು ತಿಳಿಸಿ ಅಂತ ಪ್ರಾರ್ಥಿಸಿದ. ಅದಕ್ಕೆ ದೇವೇಂದ್ರ, ಮಹಾರಾಜನೇ, ನಿನ್ನ ನಗರದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಿದವರು ಯಾರಾದರೂ ಇದ್ದಾರೆಯೇ? ಒಂದು ವೇಳೆ ಇದ್ದರೆ ಅಂತಹ ಮಹಾನುಭಾವರು ತಾವು 1 ವರ್ಷದವರೆಗೆ ಆಚರಿಸಿದ ವ್ರತದ ಫಲವನ್ನು ನಮಗಾಗಿ ದಾರೆ ಎರೆಯಬೇಕು. ಆಗಲೇ ನಮ್ಮ ವಿಮಾನ ಮತ್ತೆ ಮೇಲಕ್ಕೆ ಹಾರಲು ಸಾಧ್ಯ. ಇದನ್ನು ಬಿಟ್ಟರೆ ಈ ವಿಮಾನ ಮೇಲಕ್ಕೆ ಏರಲು ಯಾವುದೇ ಬೇರೆ ಮಾರ್ಗವಿಲ್ಲ ಅಂತ ಹೇಳಿದ್ರು. ಆ ಮಾತುಗಳನ್ನ ಕೇಳಿದ ಸುರಸೇನ, ದೇವೇಂದ್ರ, ನೀವು ಹೇಳಿದಂತಹ ವ್ಯಕ್ತಿಯನ್ನು ನಾನು ಖಂಡಿತವಾಗಿಯೂ ಕರೆಸುತ್ತೇನೆ. ಆದರೆ ನೀವು ಹೇಳಿದ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಹೇಗೆ ಆಚರಿಸಬೇಕು, ಇದರಿಂದ ಎಂತಹ ಪುಣ್ಯ ಸಿಗುತ್ತದೆ
ಈ ವ್ರತದಲ್ಲಿ ಪೂಜಿಸಲ್ಪಡುವ ದೇವರು ಯಾರು? ಈ ಹಿಂದೆ ಯಾರು ಈ ವ್ರತವನ್ನು ಆಚರಿಸಿದ್ದರು? ಅವರಿಗೆ ಎಂತಹ ಶುಭ ಫಲಗಳು ಸಿಕ್ಕವು? ದಯವಿಟ್ಟು ಇವೆಲ್ಲವನ್ನೂ ವಿವರಿಸಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಬೇಡ್ಕೊಂಡಾಗ ದೇವೇಂದ್ರ ಹೀಗೆ ಹೇಳೋಕೆ ಶುರು ಮಾಡಿದ್ರು. ಸುರಸೇನ, ಪೂರ್ವದಲ್ಲಿ ಕೃತವೀರ್ಯ ಎಂಬ ಮಹಾರಾಜನಿದ್ದ. ಆತ ಅಪಾರ ಬಲಶಾಲಿ, ಪರಾಕ್ರಮಶಾಲಿ ಮತ್ತು ಸಕಲ ಸದ್ಗುಣ ಸಂಪನ್ನ. ಎಷ್ಟೋ ಯಜ್ಞ ಯಾಗಗಳನ್ನು ಮಾಡಿ ಧಾರಾಳವಾಗಿ ದಾನ ಧರ್ಮಗಳನ್ನು ಮಾಡಿದ ಒಳ್ಳೆಯವನು, ಸತ್ಯವಂತ, ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದ ಸತ್ಪುರುಷ. ನಿತ್ಯವೂ ದೇವತೆಗಳನ್ನು ಪೂಜಿಸುವುದು, ಅತಿಥಿ ಸತ್ಕಾರ ಮಾಡುವುದು ಅವನಿಗೆ ಅತ್ಯಂತ ಪ್ರಿಯವಾದ ಕೆಲಸಗಳು. ಚತುರಂಗ ಬಲವನ್ನು ಹೊಂದಿದ್ದ ಆ ಕೃತವೀರ್ಯ ಪ್ರತಿದಿನ 12,000 ಬ್ರಾಹ್ಮಣರ ಜೊತೆ ಒಟ್ಟಿಗೆ ಕುಳಿತು ಭೋಜನ ಮಾಡುತ್ತಿದ್ದ. ಅಂತಹ ಮಹಾರಾಜನಿಗೆ ಸುಗಂಧಿ ಎಂಬ ಹೆಂಡತಿ ಇದ್ದಳು. ಅವಳು ಮಹಾಪತಿವ್ರತೆ, ಸುಗುಣವತಿ ಮತ್ತು ಅಪ್ರತಿಮ ಸುಂದರಿ. ಅವಳು ಕೂಡ ತನ್ನ ಗಂಡನಂತೆಯೇ ಸದಾಚಾರಗಳಲ್ಲಿ ಆಸಕ್ತಿ ಹೊಂದಿದ್ದವಳು. ಆದರೆ ಆ ಪುಣ್ಯ ದಂಪತಿಗಳಿಗೆ ಎಷ್ಟು ಕಾಲ ಕಳೆದರೂ ಸಂತಾನ ಭಾಗ್ಯ ಇರಲಿಲ್ಲ. ಪುತ್ರ ಸಂತಾನಕ್ಕಾಗಿ ಅವರು ಮಾಡದ ವ್ರತಗಳಿಲ್ಲ, ಕೊಡದ ದಾನಗಳಿಲ್ಲ. ಎಷ್ಟು ಯಜ್ಞಗಳನ್ನು ಮಾಡಿದರೂ, ಎಷ್ಟೇ ಪುಣ್ಯ ತೀರ್ಥಗಳನ್ನು ಸಂದರ್ಶಿಸಿದರೂ ಯಾವುದೇ ಫಲ ಸಿಗಲಿಲ್ಲ. ಇದರಿಂದ ತುಂಬಾ ನಿರಾಶೆಗೊಂಡ ಕೃತವೀರ್ಯ ಮಹಾರಾಜ ಒಂದು ದಿನ ತನ್ನ ಮಂತ್ರಿಗಳಿಗೆ ರಾಜ್ಯಭಾರವನ್ನು ಒಪ್ಪಿಸಿ ಅರಣ್ಯಕ್ಕೆ ಹೊರಟು ಹೋದ. ಅಲ್ಲೊಂದು ಸೂಕ್ತವಾದ ಜಾಗದಲ್ಲಿ ಕಾವಿ ಬಟ್ಟೆಯನ್ನು ಧರಿಸಿ ಕಠಿಣ ದೀಕ್ಷೆಯಿಂದ ತಪಸ್ಸು ಮಾಡಲು ಶುರು ಮಾಡಿದ. ಇಂದ್ರಿಯ ನಿಗ್ರಹದಿಂದ ಅಹಂಕಾರವನ್ನೆಲ್ಲ ತೊರೆದು ಕೇವಲ ಮರದಿಂದ ಕೆಳಗೆ ಬಿದ್ದ ಒಣಗಿದ ಎಲೆಗಳನ್ನು ಮಾತ್ರ ತಿನ್ನುತ್ತಾ ತನ್ನ ತಪಸ್ಸನ್ನು ಮುಂದುವರೆಸಿದ. ಹೀಗೆ ಎಷ್ಟೋ ವರ್ಷಗಳು ಕಳೆದವು. ರಾಜನ ಶರೀರ ಕೇವಲ ಮೂಳೆ ಮತ್ತು ಚರ್ಮದ ಮುದ್ದೆಯಂತಾಯಿತು. ಒಂದು ದಿನ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ನಾರದ ಮಹರ್ಷಿಗಳು ಆ ಅರಣ್ಯದ ಮೇಲಿಂದ ಹೋಗುವಾಗ ಕೆಳಗೆ ಕೃತವೀರ್ಯ ತಪಸ್ಸು ಮಾಡುತ್ತಿರುವುದು ಕಂಡಿತು. ಯಾರೆಂದು ನೋಡೋಣ ಎಂದು ಕೆಳಗಿಳಿದ ಅವರಿಗೆ ಸಂಪೂರ್ಣವಾಗಿ ಕೃಶವಾಗಿ ಹೋಗಿದ್ದ ಕೃತವೀರ್ಯ ಕಂಡ. ನಾರದರಿಗೆ ಅವನನ್ನು ನೋಡಿ ತುಂಬಾ ಮರುಕ ಉಂಟಾಯಿತು. ತಕ್ಷಣವೇ ಅವರು ಅಲ್ಲಿಂದ ಪಿತೃಲೋಕಕ್ಕೆ ಹೋಗಿ ಕೃತವೀರ್ಯನ ತಂದೆಯನ್ನು ಭೇಟಿಯಾದರು. ಸಂತಾನಕ್ಕಾಗಿ ಅವನ ಮಗ ಪಡುತ್ತಿರುವ ಕಷ್ಟಗಳನ್ನು ಹೇಳಿ ಅಲ್ಲಿಂದ ಹೊರಟರು. ನಾರದರ ಮೂಲಕ ತನ್ನ ಮಗ ಸಂತಾನವಿಲ್ಲದೆ ಕಷ್ಟಪಡುತ್ತಿದ್ದಾನೆ ಎಂದು ತಿಳಿದುಕೊಂಡ ಕೃತವೀರ್ಯನ ತಂದೆ ನೇರವಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನಿಗೆ ನಮಸ್ಕರಿಸಿ, ಪ್ರಭು, ನನ್ನ ಮಗ ಸಕಲ ಸದ್ಗುಣವಂತ, ದಾನಶೀಲ, ಧರ್ಮಪ್ರಭು, ಎಷ್ಟೋ ಯಜ್ಞಗಳನ್ನು ವ್ರತಗಳನ್ನು ಮಾಡಿದವನು, ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವ ಕರುಣಾಮಯಿ. ಅಂತಹ ನನ್ನ ಮಗನಿಗೆ ಪುತ್ರ ಸಂತಾನ ಇಲ್ಲದಿರಲು ಕಾರಣವೇನು? ಆತ ಯಾವ ಪಾಪ ಮಾಡಿದ್ದಾನೆ? ಏನು ಮಾಡಿದರೆ ನನ್ನ ಮಗನ ಪಾಪ ದೂರವಾಗಿ ಅವನಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ? ದಯವಿಟ್ಟು ತಿಳಿಸಿ, ಅದನ್ನು ನಾನು ನನ್ನ ಮಗನಿಗೆ ತಿಳಿಸುತ್ತೇನೆ ಎಂದು ದೀನವಾಗಿ ಪ್ರಾರ್ಥಿಸಿದ. ಆಗ ಬ್ರಹ್ಮದೇವರು ಕೃತವೀರ್ಯನ ತಂದೆಗೆ ಅವನ ಮಗನ ಪೂರ್ವಜನ್ಮದ ವೃತ್ತಾಂತವನ್ನು ಹೀಗೆ ವಿವರಿಸಿದರು. ಹೇ ಭಕ್ತನೇ, ಪೂರ್ವಜನ್ಮದಲ್ಲಿ ಈಗ ನಿನ್ನ ಮಗ ರಾಜ್ಯಭಾರ ಮಾಡುತ್ತಿದ್ದ ಅದೇ ನಗರದಲ್ಲಿ ಸಾಮುಡ ಎಂಬ ಒಬ್ಬ ಚಂಡಾಳನಂತೆ ಜನಿಸಿದ್ದ. ಆತ ಹೆಡ್ಡ ಮತ್ತು ದುಷ್ಟ. ಅವನನ್ನು ನೋಡಿದರೆ ಸಾಕು, ಮಾಡಿದ ಪುಣ್ಯ ಕರ್ಮಗಳೆಲ್ಲ ನಾಶವಾಗಿ ಹೋಗುತ್ತಿದ್ದವು. ಒಂದು ದಿನ ಆ ಚಂಡಾಳ ದನದ ಆಸೆಯಿಂದ 12 ಜನ ಬ್ರಾಹ್ಮಣರನ್ನು ಕೊಂದು ಅವರ ಬಳಿ ಇದ್ದ ಸಂಪತ್ತನ್ನೆಲ್ಲ ದೋಚಿದ. ಕದ್ದ ಹಣವನ್ನೆಲ್ಲ ತೆಗೆದುಕೊಂಡು ಮೆಲ್ಲನೆ ಆ ಸಾಯಂಕಾಲಕ್ಕೆ ತನ್ನ ಮನೆಗೆ ಸೇರಿದ. ಆ ದಿನ ಮಾಘ ಮಾಸದ ಬಹುಳ ಚತುರ್ಥಿಯಾಗಿತ್ತು. ಚಂದ್ರ ಉದಯಿಸುವ ಸಮಯಕ್ಕೆ ಮನೆಗೆ ಬಂದ ಸಾಮುಡ ತನ್ನ ಮಗನನ್ನು ಗಣೇಶ ಗಣೇಶ ಎಂದು ಹೆಸರಿಡಿದು ಕರೆದ. ಮಗ ಹೊರಗೆ ಬಂದು ತಂದೆ ದೋಚಿಕೊಂಡು ಬಂದಿದ್ದ ಸಂಪತ್ತನ್ನು ಹಿಡಿದುಕೊಂಡು ಒಳಗೆ ಹೋದ. ಇಬ್ಬರೂ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿದರು. ಕೆಲವು ದಿನಗಳ ನಂತರ ಸಾಮುಡ ಮರಣ ಹೊಂದಿದ. ಸಾಮುಡ ಪರಮ ಪಾಪಿಯಾಗಿದ್ದರೂ ಸಹ ಅವನನ್ನು ಕರೆದುಕೊಂಡು ಹೋಗಲು ವಿನಾಯಕ ಲೋಕದಿಂದ ದೂತರು ಬಂದರು. ಅದಕ್ಕೆ ಕಾರಣವೇನೆಂದರೆ, ಪೂರ್ವದಲ್ಲಿ ಸಾಮುಡ ಮಾಘಬಹುಳ ಚತುರ್ಥಿಯ ದಿನ ಕಳ್ಳತನ ಮಾಡಿದಾಗ ದಿನವಿಡೀ, ಅಂದರೆ ಬೆಳಗ್ಗಿನಿಂದ ಏನನ್ನೂ ತಿಂದಿರಲಿಲ್ಲ, ಅರಿಯದೆ ಉಪವಾಸವಿದ್ದ. ಸಂಜೆ ಮನೆಗೆ ಬಂದು ಮಗನನ್ನು ಗಣೇಶ ಎಂದು ಕರೆದಿದ್ದ. ಮಗನ ಜೊತೆ ಸೇರಿ ಗಣೇಶನ ಪ್ರಸಾದವನ್ನೇ ತಿಂದಂತಾಯಿತು. ಇದರಿಂದ ಅವನಿಗೆ ಅಪಾರವಾದ ಪುಣ್ಯಫಲ ಲಭಿಸಿತು.
ಅದರಲ್ಲೂ ಆ ದಿನ ಗಣೇಶನಿಗೆ ಅತ್ಯಂತ ಪ್ರಿಯವಾದ ತಿಥಿಯಾಗಿತ್ತು. ಹಾಗಾಗಿಯೇ ಅವನಿಗೆ ಸ್ವಾಮಿಯ ಅನುಗ್ರಹ ಸಿಕ್ಕಿತು. ಆ ರೀತಿ ದೂತರು ತಂದ ವಿಮಾನವನ್ನು ಹತ್ತಿ ಸಾಮುಡ ಗಣೇಶ ಲೋಕವನ್ನು ಸೇರಿದ. ಕೆಲ ಕಾಲ ಕಳೆದ ನಂತರ ಅದೇ ಸಾಮುಡ ಭೂಲೋಕದಲ್ಲಿ ಕೃತವೀರ್ಯ ಎಂಬ ಹೆಸರಿನಲ್ಲಿ ನಿನ್ನ ಮಗನಾಗಿ ಹುಟ್ಟಿದ್ದಾನೆ. ಆದರೆ ಪ್ರಸ್ತುತ ಜನ್ಮದಲ್ಲಿ ಆತ ಎಷ್ಟೇ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿದ್ದರೂ ಕಳೆದ ಜನ್ಮದಲ್ಲಿ ಬ್ರಾಹ್ಮಣರನ್ನು ಕೊಂದ ಪಾಪದ ಕಾರಣದಿಂದಾಗಿ ಈ ಜನ್ಮದಲ್ಲಿ ಸಂತಾನ ಭಾಗ್ಯ ಸಿಗಲಿಲ್ಲ. ಆತ ಮಾಡಿದ ಆ ಪಾಪ ನಾಶವಾದರೆ ಮಾತ್ರ ಅವನಿಗೆ ಸಂತಾನವಾಗುತ್ತದೆ ಎಂದು ಬ್ರಹ್ಮದೇವರು ಹೇಳಿದರು. ಆ ಮಾತುಗಳನ್ನು ಕೇಳಿದ ಕೃತವೀರ್ಯನ ತಂದೆ ತುಂಬಾ ದುಃಖ ಪಡುತ್ತಾ, ಪಿತಾಮಹನೇ, ನನ್ನ ಮಗ ಮಾಡಿದ ಬ್ರಹ್ಮಹತ್ಯಾ ಪಾಪ ಕ್ಷಮಿಸಲಾರದ್ದು. ಆದರೆ ಅದನ್ನು ಹೋಗಲಾಡಿಸುವ ಮಾರ್ಗ ಯಾವುದಾದರೂ ಇದ್ದರೆ ದಯವಿಟ್ಟು ತಿಳಿಸಿಕೊಡಿ. ಅದು ಎಷ್ಟೇ ಕಷ್ಟವಾಗಿದ್ದರೂ ಸರಿ ಎಂದು ಬೇಡಿಕೊಂಡ. ಆಗ ಬ್ರಹ್ಮದೇವರು, ನಿನ್ನ ಮಗ ಅತ್ಯಂತ ಮಹಿಮೆಯುಳ್ಳದ್ದು, ಕೋರಿದ ವರಗಳನ್ನು ಕೊಡುವಂತಹುದು ಆದ ಶ್ರೀ ಗಣೇಶ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಿದರೆ ಆತ ಮಾಡಿದ ಪಾಪಗಳೆಲ್ಲ ನಾಶವಾಗುತ್ತವೆ. ಗಣೇಶ ಚತುರ್ಥಿ ವ್ರತವನ್ನು ನಿಯಮಬದ್ಧವಾಗಿ 1 ವರ್ಷದ ಕಾಲ ಆಚರಿಸಿದರೆ ಅವರ ಸಕಲ ಪಾಪಗಳು ಕರಗಿ ಹೋಗುತ್ತವೆ. ಅವರ ಎಲ್ಲ ಆಸೆಗಳು ಈಡೇರುತ್ತವೆ. ಮಕ್ಕಳಿಲ್ಲದವರಿಗೆ ಸಂತಾನ ಭಾಗ್ಯ ದೊರೆಯುತ್ತದೆ. ಸಕಲ ದೋಷಗಳು ಕಷ್ಟಗಳು ದೂರವಾಗಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಲಭಿಸುತ್ತದೆ. ಶತ್ರುಗಳ ಕಾಟ ಇರುವುದಿಲ್ಲ. ಶಮಿ ವೃಕ್ಷದ ಬುಡದಲ್ಲಿ ಕುಳಿತು ಈ ವ್ರತವನ್ನು ಆಚರಿಸುವುದು ಅತ್ಯಂತ ಶುಭಪ್ರದ. ಈ ರೀತಿಯ ನಿಯಮಗಳಿಂದ ವ್ರತ ಮಾಡಿದವರು ಹುಟ್ಟು ಕುರುಡ, ಮೂಗ ಅಥವಾ ಕಿವುಡರಾಗಿದ್ದರೂ ಸಹ ಆ ದೋಷಗಳನ್ನೆಲ್ಲ ಹೋಗಲಾಡಿಸಿಕೊಳ್ಳಬಹುದು. ರಾಜ್ಯವನ್ನು ಕಳೆದುಕೊಂಡ ರಾಜರು ಮತ್ತೆ ತಮ್ಮ ರಾಜ್ಯವನ್ನು ಪಡೆಯುತ್ತಾರೆ. ನಿಯಮಪೂರ್ವಕವಾಗಿ ವ್ರತ ಆಚರಿಸಿದರೆ ಸಕಲ ಸಿದ್ಧಿಗಳು ಲಭಿಸುತ್ತವೆ ಎಂದು ಬ್ರಹ್ಮದೇವರು ಕೃತವೀರ್ಯನ ತಂದೆಗೆ ಗಣೇಶ ಚತುರ್ಥಿ ವ್ರತದ ಬಗ್ಗೆ ವಿವರಿಸಿದರು. ಇದೆಲ್ಲವನ್ನೂ ಕೇಳಿದ ಕೃತವೀರ್ಯನ ತಂದೆ ಸಂತೋಷದಿಂದ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಭೂಲೋಕಕ್ಕೆ ಬಂದು ಅರಮನೆಯಲ್ಲಿ ಮಲಗಿದ್ದ ಅವನ ಮಗನಾದ ಕೃತವೀರ್ಯನ ಕನಸಲ್ಲಿ ಕಾಣಿಸಿಕೊಂಡು ಬ್ರಹ್ಮದೇವರು ಹೇಳಿದ ವಿಷಯಗಳನ್ನೆಲ್ಲ ಹೇಳಿದ್ರು. ಕೃತವೀರ್ಯನಿಗೆ ತುಂಬಾ ಖುಷಿಯಾಯಿತು. ಮಾರನೇ ದಿನ ಬೆಳಿಗ್ಗೆ ಎದ್ದ ತಕ್ಷಣ ತನ್ನ ಮಂತ್ರಿಗಳನ್ನ ಪುರೋಹಿತರನ್ನ ಕರೆಸ್ದ. ಅವರ ಹತ್ರ ಅವನ ತಂದೆ ಕನಸಲ್ಲಿ ಬಂದು ಹೇಳಿದ ವಿಷಯವನ್ನ, ಹಾಗೆ ಪುತ್ರ ಸಂತಾನಕ್ಕಾಗಿ ಅವನು ಮಾಡಬೇಕಾದ ಸಂಕಷ್ಟಹರ ಗಣೇಶ ಚತುರ್ಥಿ ವ್ರತದ ಬಗ್ಗೆ ಕೂಡ ತಿಳಿಸ್ದ. ಅದನ್ನ ಕೇಳಿ ಅವರೆಲ್ಲರೂ ಕೂಡ ತುಂಬಾ ಸಂತೋಷ ಪಟ್ಟು ತಕ್ಷಣನೇ ಆ ಚತುರ್ಥಿ ವ್ರತ ಮಾಡೋಕೆ ಹೇಳಿದ್ರು. ಅವರೆಲ್ಲರ ಸಲಹೆ ಪ್ರಕಾರ ಕೃತವೀರ್ಯ ಮಂಗಳವಾರ ಮತ್ತು ಚತುರ್ಥಿ ತಿಥಿ ಒಟ್ಟಿಗೆ ಬಂದ ದಿನದಂದು ಅವನ ತಂದೆ ಕನಸಲ್ಲಿ ಹೇಳಿದ ಹಾಗೆ ಚಂದ್ರ ಹುಟ್ಟೋ ಸಮಯದಲ್ಲಿ ಗಣೇಶನನ್ನ ವಿಶೇಷವಾಗಿ ಷೋಡಶೋಪಚಾರಗಳಿಂದ ಪೂಜಿಸ್ತ. ಅದರ ನಂತರ 21 ಜನ ಬ್ರಾಹ್ಮಣರಿಗೆ ಷಡ್ರಸೋಪೇತವಾದ ಊಟ ಅಂದರೆ 6 ರುಚಿಗಳ ಭೋಜನವನ್ನ ಬಡಿಸ್ತ. ದಕ್ಷಿಣೆ ತಾಂಬೂಲಗಳನ್ನ ಕೊಟ್ಟು ಅವರನ್ನ ತೃಪ್ತಿಪಡಿಸ್ತ. ಗಣೇಶನ ಪೂಜೆಯ ಭಾಗವಾಗಿ ಸ್ವಾಮಿಗೆ ಅತ್ಯಂತ ಪ್ರಿಯವಾದ ಗರಿಕೆಗಳನ್ನ ಕೂಡ ಸಮರ್ಪಿಸ್ತ. ಈ ರೀತಿ ಕೃತವೀರ್ಯ ಸಂಕಷ್ಟ ಚತುರ್ಥಿ ವ್ರತವನ್ನ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಿ ಅವನು ಸಂತಾನ ಪಡ್ಕೊಂಡ. ಅದರ ಜೊತೆ ಅವನ ರಾಜ್ಯದಲ್ಲಿದ್ದ ಪ್ರಜೆಗಳ ಕೈಯಲ್ಲೂ ಈ ಸಂಕಷ್ಟಹರ ಚತುರ್ಥಿ ವ್ರತವನ್ನ ನಿಯಮಬದ್ಧವಾಗಿ ಪ್ರತಿ ಬಾರಿಯೂ ಆಚರಿಸುವಂತೆ ಮಾಡ್ದ. ಹಾಗಾಗಿ ಸುರಸೇನ ಮಹಾರಾಜನೇ, ಕೇಳಿದೆ ಅಲ್ವಾ ಸಂಕಷ್ಟಹರ ಚತುರ್ಥಿಯ ಮಹಿಮೆ ಎಷ್ಟು ದೊಡ್ಡದು ಎಂದು. ಈ ವ್ರತದ ಮಹಾತ್ಮೆಯನ್ನು ಸಂಪೂರ್ಣವಾಗಿ ಹೇಳಲು ಈ ಸೃಷ್ಟಿಯಲ್ಲಿ ಯಾರಿಗೂ ಸಾಧ್ಯವಿಲ್ಲ. ಸಕಲ ಮನುಕುಲಕ್ಕೆ ಒಳಿತು ಮಾಡುವ ಈ ವ್ರತ ಕೃತವೀರ್ಯನ ಮೂಲಕ ಈ ಲೋಕಕ್ಕೆ ಪರಿಚಯಿಸಲ್ಪಟ್ಟಿತು. ಇದು ಎಷ್ಟೋ ಪವಿತ್ರವಾದದ್ದು. ಈ ವ್ರತದ ಬಗ್ಗೆ ಸ್ಮರಿಸಿದರೆ ಸಾಕು, ಸಕಲ ಪಾಪಗಳು ನಾಶವಾಗುತ್ತವೆ. ಈ ವ್ರತವನ್ನು ಮಾಡಿದ್ದರಿಂದಲೇ ಧರ್ಮರಾಜ ಯುದ್ಧದಲ್ಲಿ ಶತ್ರುಗಳನ್ನು ಸಂಹರಿಸಿ ತನ್ನ ರಾಜ್ಯವನ್ನು ಮರಳಿ ಪಡೆದನು ಎಂದು ಇಂದ್ರನು ಕಥೆಯನ್ನು ಮುಗಿಸಿದನು. ಇಂದ್ರನ ಮುಖಾಂತರ ಗಣೇಶ ಚತುರ್ಥಿ ವ್ರತದ ಮಹಾತ್ಮೆಯನ್ನು ಕೇಳಿದ ಸುರಸೇನ ಎಷ್ಟೋ ಸಂತೋಷಪಟ್ಟ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಸಂಕಷ್ಟಹರ ಚತುರ್ಥಿ ವ್ರತದ ಮಹಾನ್ ಕತೆ. ಈ ಕತೆ ಕೇಳಿದ್ರಿಂದ ನಿಮಗೆ ಸಿಕ್ಕಿರೋ ಪುಣ್ಯ ಅಪಾರ, ಹಾಗೆ ವರ್ಣಿಸೋಕು ಅಸಾಧ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.